दो बीबी है ना, दोनों बीबी किधर का है? सर एक कोलकाता का है, कोलकाता में चले गया, दो बांग्ला का है, बांग्ला चले गया। बांग्ला वाला बांग्ला चला, ये कौन है? ये हमारा बहन है। बहन है तो ये भी बांग्ला के? नहीं इधर का ही है। बहन कैसे तुम्हारा इधर का रहता है यार? बहन वो एक जगह में चलता ना बहन को। हाँ फिर बहन बोले तो उधर बैठा तुम्हारे साथ में, आप कौन है? अभी थोड़ा मेरे को इसको पैर में दर्द हो रहा है, पैर में बहुत दर्द हो रहा है। आप कौन, क्या होना है उसको? बोला सही से बोला, झूठ बोला तो पता होता ही होता। कितना झूठ बोल रहा है यार, अभी मेरे कितना पता हो के भी झूठ बोल रहा है। देखो भाई कितना भी झूठ बोले तो भी सच बाहर आ जाता है भी। सास तो पूरा ही आपको लोगों को मालूम है ना, फिर आप क्या बोलेंगे बोलो। आप इसका वही है क्या? हाँ बोलो, हाँ वही है ना? फिर बोलने के लिए क्या होता है? बहन बोलते हैं, वही बोलते हैं क्या यार? तुम्हारा बांग्लादेश में सब बहन को वही को ऐसे बोलता है क्या? ये बोलता मेरा मैं उसको वही पे, तुम बोलता मेरा बहन बोलता है, क्यों झूठ बोलते? मैं ट्रीटमेंट चल रहा है, हम रहने के लिए नहीं आया। मैं हम लोगों को रहने के लिए फिर भागते आ गए ना इधर, उतना बाटो छोड़ के तुम आ गया। सर मैं बोला ना मेरा बीवी बच्चा था, उसको तो लेके जाना। उसको भी बोल दे तो वही लोग आता था तुम्हारे साथ में लेके जाना ना, तभी पुलिस पकड़ने के उस टाइम टाइम नहीं दिया, पकड़ के लेके जाके पूरा भेज दिया। मोबाइल कुछ भी नहीं था उस टाइम, लेके जाएंगे कि सिस्टम नहीं था। बाद में जाके इसको लेके जाएंगे बोल के ನೋಡಿ ಡಿಪಾರ್ಟ್ಮೆಂಟ್ ಹೇಳೋದೇನಂದ್ರೆ ಇವನು ಹೇಳ್ತಾ ಇರೋದು ಯಾಮೀನ್ ಅನ್ನೋನು ಇವರಿಗೆಲ್ಲ ಆಧಾರ್ ಕಾರ್ಡು ಮತ್ತೆ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಆ ಬಾಂಗ್ಲಾದೇಶ ಬಂದವರಿಗೆ ಅವನೇ ಮಾಡ್ಕೊಡ್ತಾನಂತೆ. ನೀವು ತಕ್ಷಣ ಅವನು ಯಾಮೀನ್ ಎಲ್ಲಿದ್ದಾರೆ ನೋಡ್ಬಿಟ್ಟು ಅವನ ವಿರುದ್ಧ ನೀವು ತಪಾಸಣೆ ಮಾಡಬೇಕು, ಯಾರ್ಯಾರು ಎಷ್ಟೆಷ್ಟು ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾನಂತ. ಯಾಮೀನ್ कितना लोग को बना के दिया है? सबको वही बना था? सुनो बहुत लोगों को दिया, सबको बना के दिया, ಯಾಮೀನ್ ಬನ के दिया. ನೋಡಿ ಯಾಮೀನ್ ನೀನು ಇಂಡಿಯಾದವನು ತಾನೇ, ಬಾಂಗ್ಲಾದೇಶ ನೀನು ಹೋಗಿ ಬಾಂಗ್ಲಾದೇಶ ಒನ್ ಡೇ ಇರು ನೋಡೋಣ, ನಿನಗೆ ಗೊತ್ತಾಗುತ್ತೆ. ನಾನು ಎಷ್ಟು ಫೋನ್ ಮಾಡಿದ್ರೆ ಎಷ್ಟು ದೊಡ್ಡ ವಿಷಯ ಹೇಳಿದ್ಯಾ, ನಾನು ಏನು ಮಾಡಿಕೊಟ್ಟಿಲ್ಲ ಅಂದ್ಬಿಟ್ಟು. ಇವಾಗ ನೋಡಿ ಆ ಇಬ್ಬರು ಹುಡುಗರು ಹೇಳಿರೋದು ಅದೇನೆ, ಇವನು ಕೂಡ ಹೇಳಿರೋದು ಅದೇನೆ. ಯಾಮೀನ್ ಅನ್ನೋನು ಎಲ್ಲರಿಗೂ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾ ಇರೋದು, ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಡೋದು ಅಂತ. ನಿನ್ನ ಹತ್ರ ಕಂಪ್ಯೂಟರ್ ಇದೆ ಅಂತ ನಿಮ್ಮ ಮನೇಲಿ ಎಲ್ಲರಿಗೂ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತೀಯ ಅಂತ. ಇದು ಆಲ್ರೆಡಿ ಚರ್ಚೆ ಆಗಿತ್ತು ಸ್ವಲ್ಪ ದಿವಸ ಹಿಂದೆನೆ. ಇಬ್ಬರು ಬಾಂಗ್ಲಾದೇಶರು ಯಾಮೀನನ್ನು ಕರ್ಕೊಂಡ್ಬಂದು ನಮಗೆಲ್ಲ ಆಧಾರ್ ಕಾರ್ಡ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಯಾಮೀನಿ ಮಾಡಿಕೊಡೋದಂತ. ಯಾಮೀನ್ ಮೇಲೆ ಇಷ್ಟೊಂದು ಅಪಾದನೆ ಇದೆ, ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದೆಲ್ಲ ಗೊತ್ತು, ಆದ್ರೂ ಯಾಕೆ ನೀವು ಯಾಮೀನ್ನ ಅರೆಸ್ಟ್ ಮಾಡ್ತಾ ಇಲ್ಲ? ಬಾಂಗ್ಲಾದೇಶರು ನಮ್ಮ ಕರ್ನಾಟಕದಲ್ಲಿ ಇಲ್ಲ 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 ಅಂತ ನಮ್ಮ ಸರ್ಕಾರ ಹೇಳ್ತಾ ಇದೆ. ಸರ್ಕಾರ ಏನ್ ಹೇಳ್ತು ಅಂದ್ರೆ ಇದಕ್ಕೆ ಒಂದು ಸ್ಕ್ವಾಡ್ ರಚನೆ ಮಾಡಿದ್ರು, ಎಲ್ಲಾ ಕಡೆ ಹುಡುಕ್ತಾ ಇದೆ ಅಂತ ಹೇಳಿದ್ರು. ಬಟ್ ಆದ್ರೂ ನಿಮ್ಮ ಸ್ಕ್ವಾಡ್ ಎಲ್ಲಿ ಒಬ್ಬರನ್ನ ಹಿಡಿದಿಲ್ಲ. ನೋಡಿ ಇನ್ನೂ ತುಂಬಾ ಜನ ಬಾಂಗ್ಲಾದೇಶರು ಇದ್ದೇ ಇದಾರೆ. ಇವರು ದೇವಸ್ಥಾನ ಕಳ್ಳತನ ಮಾಡೋದು, ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡೋದು, ಆಮೇಲೆ ಬೇರೆ ಬೇರೆ ಇಲ್ಲಿಗಲ್ ಚಟುವಟಿಕೆಯಲ್ಲಿ ಭಾಗವಹಿಸಿದಾರಂತ ಹುಡುಗರು ಕೂಡ ಹೇಳ್ತಾ ಇದಾರೆ. ಇವನು ಕೂಡ ನೋಡಿ ಇದು ಏನಾಗಿದೆ ಅಂತ. ಇವಾಗ ಇವನು ನಾವು ಇಲ್ಲಿ ಇರೋರ ಜೊತೆ ಜಗಳ ಮಾಡ್ಕೊಂಡು ಕಾಲ್ ಮುರ್ಕೊಂಡ್ಬಿಟ್ಟಿದ್ದಾನ. ನಾವು ಪೊಲೀಸರು ಫೋನ್ ಮಾಡಿದ್ದು, ಪೊಲೀಸರು ಬರ್ತಾ ಇದ್ದಕ್ಕೆ ನೋಡೋಣ.